Good morning, dear students. In previous class, we have studied up to the first law of thermodynamics. Alva first law of thermodynamics ಮತ್ತೆ zeroth law of thermodynamics ನ ಓದಿದ್ವಿ. Next, relation between Cp and Cv or Mayer's relation ಅಂತ ಹೇಳಿ. So here already I have explained in the previous chapter, that is Cp and Cv. ಅಲ್ವಾ Cp ಮತ್ತೆ Cv ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. Cp ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ and Cv ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಹೇಳಿದ್ವಿ ಅಲ್ವಾ. ಅದಕ್ಕೆ ಡೆಫಿನೇಷನ್ ಕೂಡ ನೋಡಿದ್ವಿ. ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ಎ 1 kg of substance to 1 Kelvin is at constant pressure is defined as specific heat capacity at constant pressure. Okay, ಅದನ್ನೇ at constant volume ಮಾಡಿದ್ರೆ that gives the specific heat capacity at constant volume. Now here Cp minus Cv ಅಥವಾ Cp ಮತ್ತು Cv ಮಧ್ಯೆ ಇರುವಂಥ ಒಂದು ರಿಲೇಷನ್ನ ನಾವು ಏನು ಮಾಡ್ತಾவோಣ, ಡೆಡ್ಯೂಸ್ ಮಾಡ್ತಾவோಣ ಅಥವಾ ಸೊ ಕಲಿತಾ ಹೋಗೋಣ ಇಲ್ಲಿ. Okay, next, first law of thermodynamics can be used to establishing the relation between two principal specific heats of a gas. Series two principal specific heats in the Cp and Cv ಅಂತ ಅರ್ಥ. Okay, consider 1 mole of a gas enclosed in a cylinder fitted with a frictionless piston. ಸೊ ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಸೊ ಒಂದು ಕಂಟೈನರ್ಲಿ ಗ್ಯಾಸ್ನ ಫಿಲಪ್ ಮಾಡೋಣ, ಈ ಥರ ಫಿಲಪ್ ಮಾಡಿದ್ಮೇಲೆ ಅದನ್ನು ಫ್ರಿಕ್ಷನ್ಲೆಸ್ ಪಿಸ್ಟನ್ ಅಂತ ಹೇಳಿದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ ರಬ್ಬರ್ ಕಾರ್ಕ್ ಅಂತ ಹೇಳ್ತೀವಿ. ರಬ್ಬರ್ ಕಾರ್ಕ್ನ ಏನು ಮಾಡ್ತಾರೆ, ಟೈಟಾಗಿ ಆ ಗ್ಯಾಸ್ ಮಾಲಿಕ್ಯೂಲ್ಸು ಹೊರಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಟೈಟ್ ಮಾಡಿ ಏನು ಮಾಡ್ತಾರೆ, ಪಿಸ್ಟನ್ನ ಹಾಕ್ತಾರೆ ಕಂಟೈನರಿಗೆ. ನೆಕ್ಸ್ಟ್ ಲೆಟ್ ಪಿ ವಿ ಆ್ಯಂಡ್ ಟಿ ಬಿ ದ ಇನಿಷಿಯಲ್ ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್ ಆಫ್ ದಿ ಗ್ಯಾಸ್. ಸೊ ಇನಿಷಿಯಲ್ ಪ್ರೆಷರ್ ಏನಿದೆ ಪಿ ಇದೆ, ಇನಿಷಿಯಲ್ ವಾಲ್ಯೂಮ್ ಏನಿದೆ ವಿ ಇದೆ, ಆ್ಯಂಡ್ ಟೆಂಪರೇಚರ್ ಇನಿಷಿಯಲ್ ಟೆಂಪರೇಚರ್ ಏನಿದೆ ಟಿ ಇದೆ. ಓಕೆ, ನೆಕ್ಸ್ಟ್ ದ ಗ್ಯಾಸ್ ಈಸ್ ಹೀಟೆಡ್ ಕೀಪಿಂಗ್ ವಾಲ್ಯೂಮ್ ಕಾನ್ಸ್ಟೆಂಟ್. ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಏನು ಮಾಡ್ತಾರೆ, ಗ್ಯಾಸ್ನ ಹೀಟ್ ಮಾಡ್ತದೆ. ಸೊ ಬೈ ಕೀಪಿಂಗ್ ವಾಲ್ಯೂಮ್ ಆಸ್ ಕಾನ್ಸ್ಟೆಂಟ್, ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಹೀಟ್ ಮಾಡಿದಾಗ ದ ಎಂಟೈರ್ ಹೀಟ್ ಸಪ್ಲೈ ಈಸ್ ಯೂಸ್ ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ ಆಫ್ ಎ ಗ್ಯಾಸ್. ಯಾಕಂದರೆ ದೆರ್ ಇಸ್ ನೋ ನೆಸೆಸಿಟಿ ಟು ಇನ್ಕ್ರೀಸ್ ದ ವಾಲ್ಯೂಮ್. ಇನ್ನು ವಾಲ್ಯೂಮ್ನ ಇನ್ಕ್ರೀಸ್ ಆಗುವಂಥ ಒಂದು ನೆಸೆಸಿಟಿನೇ ಇರಲ್ಲ. ಸೊ ದಟ್ ನಾವು ಹೀಟ್ ಎನರ್ಜಿ ಏನು ನಾವು ಇದನ್ನು ಸ್ಪೆಂಡ್ ಮಾಡಿರ್ತೀವಿ ಆ ಒಂದು ಪ್ರೊಸೆಸ್ಸಿಗೆ, ಅದಿಷ್ಟು ಕೂಡ ಯಾವುದಕ್ಕೆ ಯುಟಿಲೈಸ್ ಆಗುತ್ತೆ, ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ. ದೆನ್ ದ ಕ್ವಾಂಟಿಟಿ ಆಫ್ ಹೀಟ್ ಸಪ್ಲೈಡ್ ಈಸ್ ಗಿವನ್ ಬೈ, ಹಾಗಾದರೆ ಅಮೌಂಟ್ ಆಫ್ ಹೀಟ್ ಸಪ್ಲೈ ಮಾಡಿದ್ದು ಯಾವುದಕ್ಕೆ ಯುಟಿಲೈಸ್ ಆಯಿತು, ಸಿ ವಿ ಇಂಟು ಡೆಲ್ಟಾ ಟಿ. ಫಾರ್ 1 m ಅಂತ ಹೇಳಿದ್ರೆ 1 ಮೋಲು, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಸಿ ಎಮ್ ಡೆಲ್ಟಾ ಟಿ ಆಯಿತು. ಓಕೆ, ವರ್ ಸಿ ವಿ ಇಸ್ ಅ ಮೋಲಾರ್ ಸ್ಪೆಸಿಫಿಕ್ ಹೀಟ್, ಯಾವುದು ಕಾನ್ಸ್ಟೆಂಟ್ ವಾಲ್ಯೂಮ್. ನೆಕ್ಸ್ಟ್, ಆಸ್ ಅ ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್, ಡೆಲ್ಟಾ ವಿ ಇಸ್ ಈಕ್ವಲ್ ಟು 0. ಹೌದಲ್ವಾ, ಡೆಲ್ಟಾ ವಿ 0 ಆಯಿತು. ನೆಕ್ಸ್ಟ್ ದೇರ್ ಫೋರ್ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಸೊ ಇಲ್ಲಿ ಮೇಲೆ ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸ್ಲಿ ನಾವು ನೋಡಿದ್ವಿ, ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡಿ ವಿ ಹೆಂಗೆ ಬರ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಪಿ ಡಿ ವಿ ಅಂತ ಹೇಳಿದ್ರೆ 0, ದಟ್ ಇಸ್ ಈಕ್ವಲ್ ಟು 0. ವರ್ಕ್ ಡನ್ ಏನಾಯ್ತಲ್ಲ, ಹಾಗಾದರೆ 0 ಆಯಿತು. ಚೇಂಜ್ ಇನ್ ವರ್ಕ್ ಡನ್ ಬಿಕಮ್ಸ್ 0. Then, according to the first law of thermodynamics, we know that the expression for the first law of thermodynamics, delta Q is equal to delta U plus delta W. Alva? Next, CV into delta T is equal to delta Q under CV into delta T, that is equal to delta U, and delta W becomes 0. Next, delta U is equal to CV into delta T ಆಯಿತು. ಆ್ಯಂಡ್ ದಿಸ್ ಈಕ್ವೇಷನ್ 1 ಅಂತ ತೊಗೋಣ, ಈ ಈಕ್ವೇಷನ್ನ 2 ಅಂತೇಳಿ ತೊಗೋಣ. ಸೊ ಇಯರ್ ನಾವು ಕಂಪೇರ್ ದ ಈಕ್ವೇಷನ್ನ ಕಂಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಏನಾಯಿತು, ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಯು. ಅಟ್ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ನಾವು ಎಂಟೈರ್ ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದಕ್ಕೆ ಯಾವುದಕ್ಕೆ ಯುಟಿಲೈಸ್ ಆಯಿತು, ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ. ನಾವು ದ ಗ್ಯಾಸ್ ಈಸ್ ಹೀಟೆಡ್ ಕೀಪಿಂಗ್ ಪ್ರೆಷರ್ ಕಾನ್ಸ್ಟೆಂಟ್. ಇಲ್ಲಿಗೆ ವಾಲ್ಯೂಮ್ನ ಒಂದು ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟು ಮತ್ತೆ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ತೊಗೊಂಡಾಗ ಸೊ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಹೀಟ್ ಮಾಡ್ತಾ ಹೋಗೋಣ. ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಹೀಟ್ ಮಾಡಿದಾಗ ದ ಹೀಟ್ ಈಸ್ ಸಪ್ಲೈಸ್ ಯೂಸ್ ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ ಆಫ್ ದ ಗ್ಯಾಸ್ ಆ್ಯಂಡ್ ಟು ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ದ ಗ್ಯಾಸ್ ಅಲ್ವಾ. ಯಾಕಂದರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಅಲ್ಲ, ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಅಂತ ಹೇಳಿದಾಗ ಪ್ರೆಷರಿನ ಕೆಲಸ ಯಾರು ಮಾಡಬೇಕು, ಆ ಒಂದು ನಾವು ಎಷ್ಟು ಅಮೌಂಟ್ ಆಫ್ ಹೀಟ್ನ ಸಪ್ಲೈ ಮಾಡಿರ್ತೀವೋ ಅದು ಪ್ರೆಷರಿನ ಕೆಲಸ ಮಾಡಬೇಕು. ವಾಲ್ಯೂಮ್ ಕಾನ್ಸ್ಟೆಂಟ್ ಅಂದರೆ ವಾಲ್ಯೂಮ್ ಈ ಥರ ಏನಾಯಿತು, ಪಿಸ್ಟನ್ ಮೇಲ್ಗಡೆ ಹೋಗುವಂಥ ನೆಸೆಸಿಟಿನೇ ಇರಲ್ಲ, ಯಾಕಂದರೆ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಮಾಡೋದು ಬೇಡ ನಮಗೆ. ಬಟ್ ಪ್ರೆಷರ್ ಕಾನ್ಸ್ಟೆಂಟ್ ಅಂದಾಗ ವಾಲ್ಯೂಮ್ ಏನಾಗಬೇಕು, ವಾಲ್ಯೂಮ್ ಶುಡ್ ಬಿ ಎಕ್ಸ್ಪ್ಯಾಂಡೆಡ್. ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಹೇಳಿದಾಗ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ನ ಕೆಲಸ ಯಾರು ಮಾಡಬೇಕು, ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಂಡಿರ್ತೀವಿ ಅಂದಾಗ ಆ ಪ್ರೆಷರ್ನ ಕೆಲಸ ಯಾವ್ದು ಮಾಡಬೇಕು, ಕ್ಯೂ, ಅಮೌಂಟ್ ಆಫ್ ಹೀಟ್ ಸಪ್ಲೈಡ್. And the gas, and to increase the volume of the gas, moving the piston upwards to a distance dx increases the volume of the gas. ಹೌದಲ್ವಾ. ಸೊ ಏನಾಯಿತು, ಪಿಸ್ಟನ್ ಏನಾಯಿತು, ಒಂದು
ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದಾಗ ಇಷ್ಟು ಡಿಸ್ಟೆನ್ಸ್ ಏನಾಗುತ್ತೆ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ದಟ್ ಈಸ್ ವರ್ಕ್ ಹ್ಯಾಸ್ ಟು ಬಿ ಡನ್ ಟು ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ದ ಗ್ಯಾಸ್, ಹೆನ್ಸ್ ಹೀಟ್ ಸಪ್ಲೈಡ್ ಈಸ್ ಕ್ಯೂ ಅನ್ ವೈ. ಹಾಗಾದರೆ ಡೆಲ್ಟಾ ಕ್ಯೂ ಅನ್ನೋ ಅಮೌಂಟು ಹೀಟ್ ಸಪ್ಲೈ ಮಾಡಿದ್ದೀವಿ ಅಂತ ಹೇಳಿದಾಗ ಸಿ ಪಿ ಇಂಟು ಡೆಲ್ಟಾ ಟಿ, ಸಿ ಪಿ ಇಂಟು ಡೆಲ್ಟಾ ಟಿ ಆಯಿತು. ನೆಕ್ಸ್ಟ್ ಸಿ ಪಿ ಇಂಟು ಡೆಲ್ಟಾ ಟಿ ಅಂತ ಹೇಳಿದ್ರೆ ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಓಕೆ, ನೆಕ್ಸ್ಟ್ ಡೆಲ್ಟಾ ಡಬ್ಲ್ಯೂ ಅಂತ ಹೇಳಿದ್ರೆ ಪಿ ಇಂಟು ಡೆಲ್ಟಾ ವಿ ಬಂತು. ಡೆಲ್ಟಾ ಕ್ಯೂ ಅಂದರೆ ವಿ ನೋ ದಟ್ ಸಿ ಪಿ ಇಂಟು ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ ಟು delta u. So from equation 1 and 2 delta u can be written as cv into delta t plus p into dv. Okay, next ಈ equation 3 ಅಂತೇಳಿ ಕನ್ಸಿಡರ್ ಮಾಡ್ಕೋಣ. ಐಡಿಯಲ್ ಗ್ಯಾಸ್ ಈಕ್ವೇಷನ್ ನಮಗೆ ಗೊತ್ತಿದೆ, ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಆಯಿತು. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದಾಗ ಸೊ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಅಂದರೆ ಪಿನ ಏನು ಚೇಂಜ್ ಮಾಡಲ್ಲ. ಹಾಗಾದರೆ ಪ್ರೆಷರ್ ವಾಲ್ಯೂಮ್ ಎಷ್ಟು ಚೇಂಜ್ ಆಯಿತು, ಡಿ ವಿ ವಿ ಪ್ಲಸ್ ಡಿ ವಿ ಅಥವಾ ವಿ ಪ್ಲಸ್ ಡೆಲ್ಟಾ ವಿ. ನೆಕ್ಸ್ಟ್ ಅದೇ ಥರನೇ ಆರ್ ಅನ್ನೋದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು, ಏನೂ ಚೇಂಜ್ ಇಲ್ಲ. ಟೆಂಪರೇಚರ್ ಏನಾದ್ರು ಚೇಂಜ್ ಆಗುತ್ತೆ, ಟಿ ಪ್ಲಸ್ ಡೆಲ್ಟಾ ಟಿ. ಓಕೆ, ನೆಕ್ಸ್ಟ್ ಅದನ್ನೇ ಇಲ್ಲಿ ಬರ್ಕೊಂಡಿರೋದು ಈ ಪಿ ಇಂಟು ವಿ ಪ್ಲಸ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಟಿ ಪ್ಲಸ್ ಡೆಲ್ಟಾ ಟಿ. ನೆಕ್ಸ್ಟ್ ಈಕ್ವೇಷನ್ನ ಏನು ಮಾಡೋಣ, ಬ್ರ್ಯಾಕೆಟ್ಸಿಂದ ತೆಗಿಯೋಣ. ಅದನ್ನು ಪಿ ವಿ ಪ್ಲಸ್ ಪಿ ಡಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಪ್ಲಸ್ ಆರ್ ಡಿ ಟಿ ಆಯ್ತಲ್ವಾ, ಅಥವಾ ಆರ್ ಡೆಲ್ಟಾ ಟಿ ಆಯಿತು. ಬಿಕಾಸ್ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ, ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಅಂದಾಗ ಈ ಟರ್ಮ್ ಆಯಿತು ಏನಾಯಿತು, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪಿ ಡಿ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಟಿ ಅಥವಾ ಪಿ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಟಿ ಆಯಿತು. ಈಕ್ವೇಷನ್ 4 ಅಂತೇಳಿ ಕನ್ಸಿಡರ್ ಮಾಡ್ಕೋಣ. ನೆಕ್ಸ್ಟ್ ಫ್ರಮ್ ಈಕ್ವೇಷನ್ 3 ಆ್ಯಂಡ್ 4, 3 ಮತ್ತು 4ನ ಕಂಪೇರ್ ಮಾಡ್ಕೋಣ ಅಲ್ಲಿ. ಸೊ 3 ಹಾಗಾದರೆ ಪಿ ಡಿ ವಿ ಪ್ಲೇಸಲ್ಲಿ ಏನು ಹಾಕ್ಬೋದು ನಾವು, ಆರ್ ಡಿ ಟಿ ವಿ, ಆರ್ ಡೆಲ್ಟಾ ಟಿ, ಅಥವಾ ಪಿ ಡೆಲ್ಟಾ ವಿ ಪ್ಲೇಸಲ್ಲಿ ಏನು ಹಾಕ್ಬೋದು, ಆರ್ ಡೆಲ್ಟಾ ಟಿ ಹಾಕ್ಬೋದು. ಫ್ರಮ್ ಈಕ್ವೇಷನ್ 3 ಆ್ಯಂಡ್ 4 ಹಾಕೋಣ. ಇಲ್ಲಿ ಸಿ ಪಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಸಿ ವಿ ಡೆಲ್ಟಾ ಟಿ ಪ್ಲಸ್ ಪಿ ಡಿ ವಿ ಪ್ಲೇಸಲ್ಲಿ ಏನಿದೆ ಅಲ್ಲಿ ಆರ್ ಡೆಲ್ಟಾ ಟಿ ಇದೆ. ಓಕೆ, ನೆಕ್ಸ್ಟ್ ಸಿ ಪಿ ಡೆಲ್ಟಾ ಟಿ ಮೈನಸ್ ಇದನ್ನ ಈ ಕಡೆ ತಗೊಂಡ ಮೈನಸ್ ಸಿ ವಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಟಿ. ಸಿ ಪಿ ಮೈನಸ್ ಸಿ ವಿ ಕಾಮನ್, ಇಲ್ಲಿ ಡೆಲ್ಟಾ ಟಿ ಕಾಮನ್ ಹೊರಗಡೆ ತಗೊಂಡ ಸಿ ಪಿ ಮೈನಸ್ ಸಿ ವಿ ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಟಿ. ಸೊ ಡೆಲ್ಟಾ ಟಿ ಏನಾಯ್ತು ಅಲ್ಲಿ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದೇನು ನಮಗೆ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್. ಸೊ ದಟ್ ಈಸ್ ಕಾಲ್ಡ್ ಅಸ್ ಮೇಯರ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಕ್ವೇಷನ್ ಇಸ್ ಕಾಲ್ಡ್ ಅಸ್ ಮೇಯರ್ಸ್ ರಿಲೇಷನ್ ಅಥವಾ ರಿಲೇಷನ್ ಬಿಟ್ವೀನ್ ಸಿ ಪಿ ಆ್ಯಂಡ್ ಸಿ ವಿ ಅಂತಲೂ ಹೇಳ್ತೀವಿ. ಓಕೆ, ಇಟ್ಸ್ ಎ 5 ಮಾರ್ಕ್ ಕ್ವೆಶನ್, 5 ಮಾರ್ಕಿನ ಕ್ವೆಶನ್ ಇದು ಡಿರೈವೇಷನ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಅಪ್ಲಿಕೇಶನ್ಸ್ ಏನೇನಂತ ನೋಡ್ತಾ ಹೋಗೋಣ. ಐಸೋಥರ್ಮಲ್ ಪ್ರೊಸೆಸ್. ಸರ್ ಐಸೋಥರ್ಮಲ್ ಪ್ರೊಸೆಸ್ ಅಂತ ಹೇಳಿದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತ ಓದಿದ್ವಿ ಅಲ್ವಾ ನಾವು. ಸೊ ಏನು ಫಸ್ಟ್ ಆಫ್ ಥರ್ಮೋಡೈನಮಿಕ್ಸು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಐಸೋಥರ್ಮಲ್ ಪ್ರೊಸೆಸ್. Temperature is constant in a process since internal energy depends only on temperature. For an isothermal process, delta U is equal to 0. We know that internal energy ಏನಾಗುತ್ತೆ 0. ಓಕೆ, ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ. ಸೊ ದಟ್ ಕ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ ಆಯಿತು. ಯಾಕೆ, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಸಿನ್ಸ್ ದೀಸು 0 ಆಯಿತು ಅಂದಾಗ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಆಯಿತು. ನೆಕ್ಸ್ಟ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಅಂದರೆ ವಿ ಕ್ಯಾನ್ ರೈಟ್ ಕ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ. ಓಕೆ, ದಟ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ದ ಐಸೋಥರ್ಮಲ್ ಪ್ರೊಸೆಸ್. ಆಲ್ ದ ಹೀಟ್ ಸಪ್ಲೈಡ್ ಈಸ್ ಯುಟಿಲೈಸ್ ಟು ಡೂ ದ ಎಕ್ಸ್ಟರ್ನಲ್ ವರ್ಕ್. ಹಾಗಾದರೆ ಅಷ್ಟು ಸಪ್ಲೈ ಮಾಡಿರೋಂಥ ಹೀಟ್ ಎನರ್ಜಿ ಯಾವುದಕ್ಕೆ ಯುಟಿಲೈಸ್ ಆಗುತ್ತೆ, ಎಕ್ಸ್ಟರ್ನಲ್ ವರ್ಕಿಗೆ ಯುಟಿಲೈಸ್ ಆಗುತ್ತೆ. ನೆಕ್ಸ್ಟ್ ವರ್ಕ್ ಡನ್, ಇಲ್ಲೊಂದು ಡಿರೈವೇಷನ್ ಮತ್ತು ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್, ದಟ್ ಇಸ್ ಅ ಇಂಪಾರ್ಟೆಂಟ್ ಡಿರೈವೇಷನ್ ಇದು ಈ ಚಾಪ್ಟರಲ್ಲಿ ಐಸೋಥರ್ಮಲ್ ಪ್ರೊಸೆಸ್ಸಿನ ಒಂದು ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡೋದು. ಸೊ ಫಾರ್ ಅನ್ ಐಸೋಥರ್ಮಲ್ ಪ್ರೊಸೆಸ್ T fixed, ಯಾಕೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಅಲ್ವಾ. ಸೊ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್ ವಿ ನೋ ದಟ್ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಯಾಕಂದರೆ ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ನಮಗೆ ಟಿ ಕಾನ್ಸ್ಟೆಂಟ್ ಅಂದರೆ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ. ಸಿನ್ಸ್ ಆರ್ ಇಸ್ ಎ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅನ್ನೋದು ಕೂಡ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡಾಗ ಬೋತ್ ದ ಕಾನ್ಸ್ಟೆಂಟ್ ಮಲ್ಟಿಪ್ಲಿಕೇಶನ್ ಆಫ್ 2 ಕಾನ್ಸ್ಟೆಂಟ್ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್. ಸೊ ದಟ್ ಪಿ ವಿ ಇಸ್ ಈಕ್ವಲ್ ಟು ಏನಾಯ್ತಲ್ಲಿ ಕಾನ್ಸ್ಟೆಂಟ್ ಆಯಿತು. Okay, that is pressure of a given mass
ಗ್ಯಾಸ್ ವೇರೀಸ್ ಇನ್ವರ್ಸ್ಲಿ ಅಟ್ ಇಟ್ಸ್ ವಾಲ್ಯೂಮ್. ದಿಸ್ ಇಸ್ ನಥಿಂಗ್ ಬಟ್ ದ ಬಾಯ್ಲ್ಸ್ ಲಾ ಅಲ್ವಾ. ಬಾಯ್ಲ್ಸ್ ಲಾನ ನಾವು ಹೇಳ್ಕೊಂಡಿದ್ದೀವಿ, ಅದೇನೇ ಬಾಯ್ಲ್ಸ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ ಯಾವುದಲ್ಲಿ, ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ. ನೆಕ್ಸ್ಟ್, ಸಪೋಸ್ ಅನ್ ಐಡಿಯಲ್ ಗ್ಯಾಸ್ ಗೋಸ್ ಐಸೋಥರ್ಮಲಿ. ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ ಯಾವುದೋ ಒಂದು ಐಡಿಯಲ್ ಗ್ಯಾಸು ಮೂವ್ ಆಗ್ತಿದೆ ಅಂತ ಇಟ್ಕೊಂಡು ಅಥವಾ ಪ್ರೊಸೆಸ್ ಆಗ್ತಿದೆ ಅಂತ ಇಟ್ಕೋಣ. ಫ್ರಮ್ ಇಟ್ಸ್ ಇನಿಷಿಯಲ್ ಸ್ಟೇಟ್ P1 V1, ಅದು ಇನಿಷಿಯಲ್ ಏನಿದೆ ಪ್ರೆಷರು P1 ಇದೆ, ಇನಿಷಿಯಲ್ ವಾಲ್ಯೂಮ್ ಏನಿದೆ V1 ಇದೆ, ಟು ದ ಫೈನಲ್ ಸ್ಟೇಟ್ P2 ಇದೆ, ನೆಕ್ಸ್ಟ್ ಫೈನಲ್ ಸ್ಟೇಟು V2 ಇದೆ. ದ ಏರಿಯಾ ಅಂಡರ್ ದ ಪಿ ವಿ ಕರ್ವ್ ಗಿವ್ಸ್ ದ ವರ್ಕ್ ಡನ್. ನೆನ್ನೆ ನೋಡಿದ್ವಿ ಅಲ್ವಾ, ಪಿ ವಿ ಕರ್ವ್ ಅಥವಾ ಪಿ ವಿ ಡಯಾಗ್ರಾಮ್ ಅಂತ ಹೇಳಿ ಹಿಂಗೆ ಬರ್ದಿದ್ವಿ. ಪ್ರೆಷರು ಮತ್ತು ಈ ಒಂದು ವಾಲ್ಯೂಮ್ನ ಹಾಕೊಂಡ್ರೆ ಅದನ್ನು ನಾವೇನು ಹೇಳ್ತೀವಿ, ಪಿ ವಿ ಡಯಾಗ್ರಾಮ್ ಅಂತ ಹೇಳ್ತೀವಿ. ಹಿಂಗೆ ಕರ್ವ್ ಬಂದಿದೆ ಅಂತ ಹೇಳಿದಾಗ ಈ ಕರ್ವಲ್ಲಿ ಕೆಳಗಡೆ ಏನು ಏರಿಯಾ ಬರುತ್ತೋ ದಟ್ ಗಿವ್ಸ್ ಅ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ದಟ್ ಗ್ಯಾಸ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಈಸ್ ಇಲ್ಲಿ ಇನಿಷಿಯಲ್ ಏನಿದೆ P1 ಇದೆ, ಫೈನಲ್ ಏನಿದೆ P2 ಇದೆ, ಅದೇ ಥರ ವಾಲ್ಯೂಮ್ V1 ಇದೆ, V2 ಇದೆ. ಇಲ್ಲಿ P1 P2 V1 V2. Okay, next, the area under the PV curve gives the work done. The work done by the gas in expanding from state A to B. So ಯಾವುದೋ ಒಂದು ಸ್ಟೇಟ್ A to B, A ಇಂದ B ಸ್ಟೇಟ್ಗೆ, ಎ ಅಲ್ಲಿ ಏನಿದೆ P1 V1 ಇದೆ, B ಸ್ಟೇಟಲ್ಲಿ ಏನಾಗಬೇಕು P2 V2 ಹೋಗಬೇಕು. ಹಾಗಾದರೆ ಎ ಇಂದ ಬಿಗೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗುತ್ತೆ ಅಂತ ಹೇಳಿದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ W ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್ V1 to V2 P ಇಂಟು dV ಅಂತ ಬರೀತೀವಿ ನಾವು. ಓಕೆ, ನೆಕ್ಸ್ಟ್, ಬಟ್ ಫ್ರಮ್ ಆನ್ ಐಡಿಯಲ್ ಗ್ಯಾಸ್ ಪಿ ವಿ ಇಸ್ ಈಕ್ವಲ್ ಟು NRT. ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಅಲ್ವಾ. ಇಫ್ ಯು ಕನ್ಸಿಡರ್ 1 ಮೋಲ್ ಆಫ್ ಅ ಗ್ಯಾಸ್ 1 ಅಂತ ತಗೊಳ್ತೀವಿ ನಾವು. ಸೊ ಪಿ ವಿ ಇಸ್ ಈಕ್ವಲ್ ಟು RT ಅಂತ ಬರೀತೀವಿ. ಇಲ್ಲಿ ಎನ್ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರುತ್ತೆ, ಯಾಕಂದರೆ ನಾವು ಗ್ಯಾಸ್ನ ತಗೋಬೇಕಾದ್ರೆ 1 ಮೋಲ್ 2 ಮೋಲ್ ಅಂತಲೇ ತೊಗೊಳಲ್ಲ. ಸೊ ಹಿಯರ್ ಅದು ಕ್ವಾಂಟಿಟಿ ಏನಾಗಿರುತ್ತೆ ನಮಗೆ ಮೋಲ್ಗಿಂತ ಜಾಸ್ತಿ ಇರುತ್ತಲ್ವಾ ಅದನ್ನು. ಸೊ ನೆಕ್ಸ್ಟ್ ಪಿ ವಿ ಇಸ್ ಈಕ್ವಲ್ ಟು NRT ವೇರ್ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಯಿತು. ನೆಕ್ಸ್ಟ್ ಪಿ ಇಸ್ ಈಕ್ವಲ್ ಟು NRT ಬೈ ವಿ. ಸೊ ಪಿಗೆ ಏನು ಬರ್ಕೊಂಡಿದ್ದೀವಿ, ಈ ವಿನ ಕೆಳಗಡೆ ಡಿನಾಮಿನೇಟರ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಈ ಪಿ ಬಂದಿರೋ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. W ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್ V1 V2 NRT ಡಿವೈಡೆಡ್ ಬೈ ವಿ ಇಂಟು dV ಆಯಿತು. ಓಕೆ, ನೆಕ್ಸ್ಟ್ ಯಾವ್ಯಾವ್ದು ಕಾನ್ಸ್ಟೆಂಟು, ನಂಬರ್ ಆಫ್ ಮೋಲ್ಸ್ ಕಾನ್ಸ್ಟೆಂಟು, R ಕಾನ್ಸ್ಟೆಂಟು, T ಕಾನ್ಸ್ಟೆಂಟು. ಉಳ್ಕೊಳೋದು ಯಾವ್ದು ಹಾಗಾದರೆ ನಮಗೆ NRT ಹೊರಗಡೆ ತಗೊಂಡ ಇಂಟಗ್ರೇಷನ್ನ ಕಾನ್ಸ್ಟೆಂಟಲ್ಲಿ ಮಾಡೋಕ್ಕಾಗಲ್ಲ. ಕಾನ್ಸ್ಟೆಂಟಿಗೆ ಇಂಟಗ್ರೇಷನ್ ಅಪ್ಲೈ ಮಾಡೋಕ್ಕಾಗಲ್ಲ. ಇಂಟಗ್ರೇಷನ್ ಮಾಡಬೇಕಂದ್ರೆ ಒಂದು ವೇರಿಯಬಲ್ ಇರಬೇಕು, ಇನ್ನೊಂದು ಚೇಂಜ್ ಆಫ್ ದ ವೇರಿಯಬಲ್ ಇರಬೇಕು. ಇದು ವೇರಿಯಬಲ್ ವಿ ಅಂತ ಇದೆ ಅಂದರೆ ಇದು dV ಚೇಂಜ್ ಇನ್ ವೇರಿಯಬಲ್. ಸೊ ದಟ್ 1/v ಇಂಟು dV ಆಯಿತು ನಮಗೆ. ಸೊ ನಾವು ಅಪ್ಲೈ ಇಂಟಗ್ರೇಷನ್ನ ಅಪ್ಲೈ ಮಾಡ್ತಾ ಹೋಗೋಣ. ಇಂಟಗ್ರೇಷನ್ ಆಫ್ 1/v ಇಂಟು dV ಅಂತ ಹೇಳಿದ್ರೆ ಲಾಗ್ ವಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಟಗ್ರೇಷನ್ ಆಫ್ dV. ಸಿ NRT ನಾವೇನು ತಗೊಂಡಿದ್ದೀವಿ ಹೊರಗಡೆ ತಗೊಂಡಿದ್ದೀವಿ, ಆ್ಯಂಡ್ ಲಾಗ್ ಇಲ್ಲಿ W ಇಸ್ ಈಕ್ವಲ್ ಟು NRT ಇಂಟಗ್ರೇಷನ್ ಆಫ್ 1/v dV. ಸೊ ದಟ್ ಈಸ್ V1 V2 ಅಂತ ಇದ್ದಾಗ NRT ಲಾಗ್ V ಫ್ರಮ್ V1 ಟು V2 ಅಂತ ಬರುತ್ತೀವಿ. ವಿಗೆ V2 V1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ V2 V1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯ್ತಲ್ಲಿ, ದಟ್ ಈಸ್ ಈಕ್ವಲ್ ಟು NRT ಲಾಗ್ V2 ಮೈನಸ್ ಲಾಗ್ V1. ಲಾಗ್ V2 ಮೈನಸ್ ಲಾಗ್ V1 ಆಯಿತು. ನೆಕ್ಸ್ಟ್ ಲಾಗ್ V2 ಮೈನಸ್ ಲಾಗ್ V1 ಅಂತ ಬರ್ಕೊಂಡಿದ್ದೀವಿ ಅಂದಾಗ ಲಾಗಿನ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಏನು ಬರ್ಕೋಬೋದು, ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಎ ಬೈ ಬಿ ಅಂತ ಬರ್ಕೋಬೋದು. ಓಕೆ, ಸೊ ಲಾಗ್ ಎ ಬೈ ಬಿ ಬರ್ಕೊಂಡು NRT ಲಾಗ್ ಬೇಸ್ ಇ V2 ಬೈ V1 ಬರ್ಕೊಂಡಿದ್ದೀವಿ. ನೆಕ್ಸ್ಟ್ NRT ಈ ಲಾಗ್ ಇ, ನೆಕ್ಸ್ಟ್ ಇದೇನು ಬರ್ಕೊಂಡಿದ್ದೀವಿ, ಎಕ್ಸ್ಪ್ರೆಷನ್ W ಇಸ್ ಈಕ್ವಲ್ ಟು 2.303 NRT ಲಾಗ್ ಇ V2 ಬೈ V1. ಓಕೆ, ದಟ್ ಈಸ್ ಈಕ್ವೇಷನ್ 1. ಸೊ ಇದು ಬೇಸ್ 10ನಲ್ಲಿರುತ್ತೆ. ಬೇಸ್ 10ನಲ್ಲಿ ಇದ್ದಾಗ ನೆಕ್ಸ್ಟ್ ಬೇಸ್ ಇ ಕನ್ವರ್ಟ್ ಆಗಬೇಕಂತ ಹೇಳಿದಾಗ ಅದನ್ನು 2.303 ಮಲ್ಟಿಪ್ಲೈ ಮಾಡ್ತೀವಿ ಇಲ್ಲಿ. ಸೊ 2.303 NRT ಲಾಗ್ ಇ V2 ಬೈ V1 ಆಗುತ್ತೆ. ಸೊ ದಟ್ಸ್ ಅ ಎಕ್ಸ್ಪ್ರೆಷನ್ ಫಾರ್ ದ ಐಸೋಥರ್ಮಲ್ ಪ್ರೊಸೆಸ್. ಒಂದು ಐಸೋಥರ್ಮಲ್ ಪ್ರೊಸೆಸ್ ಆಗ್ತಿದೆ ಅಂತ ಹೇಳಿದಾಗ ವರ್ಕ್ ಡನ್ ಎಷ್ಟಾಗುತ್ತೆ ನಮಗೆ. ಐಸೋಥರ್ಮಲ್ ಪ್ರೊಸೆಸ್ ಅಂದರೆ ವಾಟರ್ನ ಬಾಯ್ಲ್ ಮಾಡ್ತೀವಿ. ವಾಟರ್ ಬಾಯ್ಲ್ ಮಾಡ್ತಿರ್ಬೇಕಾದ್ರೆ ಏನೇನು ಪ್ರೊಸೆಸ್ ಆಗುತ್ತೆ, ಇಷ್ಟು ಪ್ರೊಸೆಸ್ ಆಗುತ್ತೆ. ನಮಗೆ ವರ್ಕ್ ಡನ್ ಎಷ್ಟು ಬರುತ್ತೆ ಅವಾಗ 2.303 NRT ಲಾಗ್ ಇ V2 ಬೈ V1 ಬೇಸ್ ಇ ಅಂತ ಹೇಳ್ತೀವಿ ನಾವು. ಓಕೆ, ಫಾರ್ ಅನ್ ಐಡಿಯಲ್ ಗ್ಯಾಸ್ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪರೇಚರ್. ಐಡಿಯಲ್ ಗ್ಯಾಸ್ಗೆ ಟೆಂಪರೇಚರ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ದರ್ ಇಸ್ ನೋ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ಎ ಗ್ಯಾಸ್ ಇನ್ ಆನ್ ಐಸೋಥರ್ಮಲ್ ಪ್ರೊಸೆಸ್.
ಐಸೋಥರ್ಮಲ್ ಪ್ರೊಸೆಸಲ್ಲಿ ಬರೀ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ದಟ್ ಇಂಟರ್ನಲ್ ಎನರ್ಜಿ ಏನಾಗಲ್ಲ, ಏನು ಚೇಂಜ್ ಆಗಲ್ಲ. ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ದೆನ್ ಇಂಪ್ಲೈಸ್ ದ heat supplied to the gas equals the work done by the gas, delta Q is equal to delta W. Okay. Next, from the equation 1, V2 is greater than V1. Work done ಏನಾಯಿತು, ವರ್ಕ್ ಡನ್ 0ಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ. ನೆಕ್ಸ್ಟ್, ಫಾರ್ V2 is less than V1, ವರ್ಕ್ ಡನ್ ಏನಾಗುತ್ತೆ, ಲೆಸ್ ದೆನ್ 0 ಆಗುತ್ತೆ. This is in an isothermal expansion, the gas absorbs heat and does work, while in an isothermal compression, work is done on the gas by the environment and heat is released ಅಂತ ಹೇಳ್ತೀವಿ. ಓಕೆ. ಸೊ ಹೀಟ್ ಏನಂತ ಹೇಳ್ತೀವಿ ನಾವು, ವರ್ಕ್ ಡನ್ ಪಾಸಿಟಿವ್ ನೆಗೆಟಿವ್ ನಾವು ಹೇಳಿದ್ವಲ್ವ, ಸೈನ್ ಕನ್ವೆನ್ಷನ್ಸ್ ಅಂತ ಹೇಳ್ತೀವಿ. ಸೊ ಆಗ V2 V1ಕ್ಕಿಂತ ದೊಡ್ಡದಾದರೆ ವರ್ಕ್ ಡನ್ ಏನಾಯಿತು, 0ಕ್ಕಿಂತ ಜಾಸ್ತಿ ಬರುತ್ತೆ, ಅಂದರೆ ವರ್ಕ್ ಡನ್ ಇಸ್ ಪಾಸಿಟಿವ್ ಅಂತ. ಅದೇನೇ V2 V1ಕ್ಕಿಂತ ಕಡಿಮೆ ಇತ್ತು ಅಂದಾಗ ವರ್ಕ್ ಡನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಓಕೆ, ದಟ್ಸ್ ಅಬೌಟ್ ದ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಥವಾ ಐಸೋಥರ್ಮಲ್ ಪ್ರೊಸೆಸ್ ಫಾರ್ ಆನ್ ಗ್ಯಾಸ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್, adiabatic process. So here adiabatic process means heat neither enter nor leaves the system. ಹೀಟ್ ಏನಾಗಲ್ಲ, ಹೊರಗಡೆನೂ ಬರಲ್ಲ, ಒಳಗಡೆನೂ ಎಂಟ್ರ್ ಆಗಲ್ಲ. ದೇರ್ಫೋರ್ Q is equal to 0 ಅಲ್ವಾ. ಯಾಕೆಂತ ಹೇಳಿದ್ರೆ ಒಂದು ಸಿಸ್ಟಮ್ ಇದೆ ಅಂತ ಹೇಳಿದಾಗ ಹೊರಗಡೆಯಿಂದನೂ ಹೀಟ್ ಬರಲ್ಲ, ಒಳಗಡೆಯಿಂದನೂ ಹೀಟ್ ಏನಾಗಲ್ಲ, ಹೊರಗಡೆ ಹೋಗಲ್ಲ, ಒಳಗಡೆಯಿಂದನೂ ಹೀಟು ಹೊರಗಡೆ ಹೋಗಲ್ಲ. Means there is no exchange of heat energy. So that delta W is equal to minus delta WI. So delta U is equal to minus delta WI. ಯಾಕೆ ಅಂದರೆ, ಸೊ delta Q 0 ಅಂದಾಗ ಫ್ರಮ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ delta Q is equal to delta U plus delta W ಆಯಿತು. ಸೊ delta Q 0 ಆಯಿತು ಅಂತ ಹೇಳಿದಾಗ delta U plus delta W is equal to 0. So that we can write delta U is equal to minus delta W ಅಥವಾ delta W is equal to minus delta Q. Okay, so next, then that is a work done on the system when the gas is compressed. Internal energy and hence temperature increases. That is when work is done by the system when gas is expanded adiabatically, internal energy and hence temperature decreases. So ನಾನು ಹೇಳಿದಲ್ಲ ಅದೇನೆ delta U is equal to minus delta W ಬರುತ್ತೆ, ಅಥವಾ delta minus delta U is equal to delta W ಬರುತ್ತೆ. So that's the expression for the adiabatic process. Adiabatic process ಅಲ್ಲಿ ಏನೇನಾಗುತ್ತೆ ಅಂತ. Next, work done in an adiabatic process. ಈಗ ಐಸೋಥರ್ಮಲ್ ನೋಡಿದ್ವಿ, ನೆಕ್ಸ್ಟ್ ಅಡಿಯಾಬ್ಯಾಟಿಕಲಿ ವರ್ಕ್ ಡನ್ ನೋಡ್ತಾ ಹೋಗೋಣ. ಸೊ ಹಿಯರ್ ಕನ್ಸಿಡರ್ n mole ಆಫ್ ಎನ್ ಐಡಿಯಲ್ ಗ್ಯಾಸ್ ಕಂಟೈನ್ಡ್ ಇನ್ ಎ ಸಿಲಿಂಡರ್ ವಿತ್ ಫ್ರಿಕ್ಷನ್ಲೆಸ್ ಪಿಸ್ಟನ್. ಅಗೈನ್ ಮತ್ತೆ ಏನೋ ಒಂದು ಫ್ರಿಕ್ಷನ್ಲೆಸ್ ಪಿಸ್ಟನ್ ಅಡ್ಜಸ್ಟ್ ಮಾಡಿ ಅದರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ನ ತಗೊಂಡು. ಓಕೆ, ವರ್ಕ್ ಡನ್ ಬೈ ದ ಗ್ಯಾಸ್ ವೆನ್ ಪಿಸ್ಟನ್ ಮೂವ್ಸ್ ಅಪ್ ಥ್ರೂ ಎ ಸ್ಮಾಲ್ ಡಿಸ್ಟೆನ್ಸ್ dx is given by, we know that delta W is equal to P into A into dx. Okay, next delta W is equal to P into delta V, area into dx ಅಂದರೆ that gives a change in the volume ಅಲ್ವಾ, so that is dV. Next, consider this equation as 1. ಈ equation 1 ಅಂತೇಳಿ ಕನ್ಸಿಡರ್ ಮಾಡ್ಕೋಣ. Suppose the gas expands adiabatically from initial state P1 V1 T1 to the final state P2 V2 T2. P1 V1 T1 ಅಂದ ಇನಿಷಿಯಲ್ ಸ್ಟೇಟ್ ಇದೆ, ಆ P2 V2 T2ಗೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ದೆನ್ ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ದ ಗ್ಯಾಸ್ ಈಸ್ ಗಿವನ್ ಬೈ, ಅಗೇನ್ ವರ್ಕ್ ಡನ್ ಈಸ್ ಗಿವನ್ ಬೈ V is equal to W is equal to from V1 to V2 P into dV. ಅದೇನೆ P into V to the power of gamma is equal to ಕಾನ್ಸ್ಟೆಂಟ್ ಅನ್ನೋದು ನಮಗೇನು ಅಡಿಯಾಬ್ಯಾಟಿಕ್ ಪ್ರೋಸೆಸ್ಸಿನ ಎಕ್ಸ್ಪ್ಯಾನ್ಷನ್ ನಮಗೆ ಎಕ್ಸ್ಪ್ರೆಷನು. ಗಾಮಾ ಅಂತ ಹೇಳಿದ್ರೆ ರೇಷಿಯೋ ಆಫ್ ದ ಸ್ಪೆಸಿಫಿಕ್ ಹೀಟ್ಸ್ ಅಲ್ವಾ, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ ಅಂತೇಳಿ ತಗೊಂಡು. ನೆಕ್ಸ್ಟ್ ಪಿ ವಿ ಇಸ್ ಈಕ್ವಲ್ ಟು ಏನಾಯ್ತು ಹಾಗಾದರೆ P into V to the power of gamma is equal to ಕೆ ಆಯಿತು. ಓಕೆ ಅಲ್ವಾ. ನೆಕ್ಸ್ಟ್ ಹಾಗಾದರೆ ಪಿಗೆ ಏನು ಬರ್ಕೋಬೋದು ನಾವು, ಕೆ ಡಿವೈಡೆಡ್ ಬೈ ವಿ ಪವರ್ ಗಾಮಾ ಬರ್ಕೋಬೋದು. So next, where gamma is the ratio of the specific heat at constant pressure and at constant volume ಅಲ್ವಾ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಈಕ್ವೇಷನ್ 3 ಅಂತ ಹೇಳಿ ಏನು ತೊಗೊಂಡಿದ್ದೀವಿ ನಾವು ಇಲ್ಲಿ, P is equal to K divided by V power gamma ತೊಗೊಂಡಿದ್ದೀವಿ. ಈಕ್ವೇಷನ್ 2 ಅಂದರೆ P into dV ತೊಗೊಂಡಿದ್ದೀವಿ. From equation 3 in equation 2 get ಇಲ್ಲಿ P ಪ್ಲೇಸ್ ಅಲ್ಲಿ K divided by V power gamma ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ಸೊ V1 to V2 K V power Y into dy. K ಕಾನ್ಸ್ಟೆಂಟ್ ಅಲ್ವಾ, ಟೇಕ್ ದಟ್ K ಔಟ್ಸೈಡ್, K ನ ಕಾನ್ಸ್ಟೆಂಟ್ ತಕ್ಕೊಳ್ಳೋಣ.
v power 1 v1 to v2 integration of v1 to v2 v power minus gamma dv is equal to, ಸೊ ಇದನ್ನ ಅಥವಾ 1 by v power gamma ಅಂತ ಹೇಳಿ ಬರ್ಕೊಂಡು ವಿ ಕಾಂಟ್ ರೈಟ್ ಇಟ್ ಆಸ್ ಲಾಗ್. ಯಾಕಂದ್ರೆ ಬರೀ ಒಂದು ವೇರಿಯಬಲ್ ಇದ್ರೆ ನಮಗೆ ಏನೋ ಒಂದು ವೇರಿಯಬಲ್ ಇದೆ ಅಂತ ಹೇಳಿದಾಗ 1 by x ಅಥವಾ 1 by v ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್. ಇಲ್ಲೇನಿದೆ ಅದಕ್ಕೆ ಪವರ್ ಇದೆ. ಸೊ ಪವರ್ ಇದೆ ಅಂತ ಹೇಳಿದಾಗ ಅದನ್ನ ಏನು ತಗೊಂಡಿದ್ದೀವಿ ನಾವು, ಇಂಟಗ್ರೇಷನ್ ಆಫ್ v ಪವರ್ ಮೈನಸ್ ಗಾಮಾ ಇಂಟು ಡಿ ವಿ ತಗೋಬೇಕು ನಾವು. ಓಕೆ, ಆ್ಯಂಡ್ ಇಂಟಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಅಂತ ಇತ್ತು, ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್ ಅಂತ ಇದ್ದರೆ ಅದು ಜನರಲೈಸ್ಡ್ ಫಾರ್ಮ್ ಏನಂತ ಹೇಳಿದ್ರೆ ಎಕ್ಸ್ ಪವರ್ ಎನ್ ಪ್ಲಸ್ 1 by ಎನ್ ಪ್ಲಸ್ 1 ಅಂತ ಹೇಳ್ತೀವಿ. ಇಲ್ಲಿ ಹಾಗಾದರೆ ಇಂಟಗ್ರೇಷನ್ ಆಫ್ ಏನಿದೆ ಇಲ್ಲಿ, ಇಂಟಗ್ರೇಷನ್ ಆಫ್ ವಿ ಪವರ್ ಮೈನಸ್ ಗಾಮಾ ಇಂಟು ಡಿ ವಿ ಅಂತ ಹೇಳಿದಾಗ ವಿ ಪವರ್ ಮೈನಸ್ ಗಾಮಾ ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ ಗಾಮಾ ಪ್ಲಸ್ 1 ಆಯಿತು. ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಓಕೆ, ಮೈನಸ್ ಗಾಮಾ ಪ್ಲಸ್ 1 ಅಂದರೆ 1 ಮೈನಸ್ ಗಾಮಾ ಅಂತ ಬರ್ಕೊಂಡಿರೋದು. ದಟ್ ಈಸ್ ಈಕ್ವಲ್ ಟು ವಿ ಪವರ್ 1 ಮೈನಸ್ ಗಾಮಾ ಡಿವೈಡೆಡ್ ಬೈ 1 ಮೈನಸ್ ಗಾಮಾ. ದಟ್ ಈಸ್ ವಿ ಪವರ್ ಮೈನಸ್ ಗಾಮಾ ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ ಗಾಮಾ ಪ್ಲಸ್ 1 ಆಯಿತು. ಡಬ್ಲ್ಯೂ ಇಸ್ ಈಕ್ವಲ್ ಟು 1 ಬೈ, ಇದು ಕೂಡ ಕಾನ್ಸ್ಟೆಂಟು, ಆ ಕಾನ್ಸ್ಟೆಂಟನ್ನು ಹೊರಗಡೆ ತಗೊಳ್ಳಿ. ಈ ಕಾನ್ಸ್ಟೆಂಟನ್ನ ಕೆ ಅನ್ನೋ ಕಾನ್ಸ್ಟೆಂಟನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಲಿಮಿಟ್ಸ್ನ ಅಪ್ಲೈ ಮಾಡಿದ್ದೀವಿ ಇಲ್ಲಿ, v1 ಮತ್ತು v2ನ. ವಿ ಪ್ಲೇಸಲ್ಲಿ v1 ಒಂದ್ಸಲ v2 ಒಂದ್ಸಲ ಹಾಕೋದು. ಓಕೆ, ಕೆ ಇಂಟು v2 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ ಮೈನಸ್ ಕೆ ಇಂಟು v1 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ ಆಯಿತು. ನಾವು p1 v1 to the power of gamma is equal to p2 v2 to the power of gamma. ಯಾಕಂದರೆ ಸಿನ್ಸ್ p ಇಂಟು v to the power of gamma is equal to ಕಾನ್ಸ್ಟೆಂಟ್ ಅಂದರೆ ಎರಡು ಪ್ರೆಷರು ಎರಡು ವಾಲ್ಯೂಮ್ ಇದೆ ಅಂತ ಹೇಳಿದಾಗ ವಿ ಕ್ಯಾನ್ ರೈಟ್ ಇಟ್ as is equal to ಏನಾಗುತ್ತೆ ಅಲ್ಲಿ, ಅದು ಕೂಡ ಕಾನ್ಸ್ಟೆಂಟಿಗೆ ಈಕ್ವೇಟ್ ಮಾಡ್ಕೊತೀವಿ ನಾವು. ದಟ್ ಈಸ್ 1 by 1 ಮೈನಸ್ ಗಾಮಾ ಇಂಟು, ಹಾಗಾದರೆ ಈ ಕಾನ್ಸ್ಟೆಂಟ್ ಜೊತೆ ಯಾವುದಿದೆ, v2 ಇದೆ, p2 v2 ಟು ದಿ ಪವರ್ ಆಫ್ ಗಾಮಾ, ಈ ಟರ್ಮ್ ಹಾಗೇನೆ v2 1 ಮೈನಸ್ ಗಾಮಾ ಮೈನಸ್ p1 v1 ಟು ದಿ ಪವರ್ ಆಫ್ ವಿ ನೆಕ್ಸ್ಟ್ ಕೆ ಅಲ್ಲಿ p1 v1 ಟು ದಿ ಪವರ್ ಆಫ್ ಗಾಮಾ, ಈ ಟರ್ಮ್ ಹಾಗೇನೆ v1 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ. ನೆಕ್ಸ್ಟ್ ಇಲ್ಲೇನಾಯಿತು, v2 ಟು ದಿ ಪವರ್ ಆಫ್ ಗಾಮಾ v2 ಟು ದಿ ಪವರ್ ಆಫ್ ಮೈನಸ್ ಗಾಮಾ ಕ್ಯಾನ್ಸಲ್ ಆಯಿತು. v2 ಟು ದಿ ಪವರ್ ಆಫ್ ಗಾಮಾ ಆ್ಯಂಡ್ v2 ಟು ದಿ ಪವರ್ ಆಫ್ ಮೈನಸ್ ಗಾಮಾ ದೇ ಗೆಟ್ ಕ್ಯಾನ್ಸಲ್. ಹಾಗಾದರೆ ಉಳ್ಕೊಳೋದು ಯಾವುದು, p2 v2. ಅದೇ ಥರ p1 v1 1 by gamma minus 1 into p1 v1 minus p2 v2 ಆಯಿತು. ಆಲ್ಸೋ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಲ್ವಾ. ಸೊ ಎನ್ ಆರ್ ಟಿ ಅಂತ ಹೇಳಿದ್ರೆ ಈ ಐಡಿಯಲ್ ಗ್ಯಾಸ್ ಇಕ್ವೇಷನು, ಸೊ ದಟ್ ವಿ ಕ್ಯಾನ್ ಈಕ್ವೇಟ್ p1 v1 ಇಸ್ ಈಕ್ವಲ್ ಟು ಎನ್ ಆರ್ t1 ಆ್ಯಂಡ್ p2 v2 ದಟ್ ಇಸ್ ಈಕ್ವಲ್ ಟು ಎನ್ ಆರ್ t2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು p1 v1ಗೆ ಎನ್ ಆರ್ t1 ಹಾಕೋಣ, p2 v2ಗೆ ಎನ್ ಆರ್ t2 ಹಾಕೋಣ. W is equal to ಎನ್ ಆರ್ ಎರಡರಲ್ಲೂ ಇದೆ, ಕಾಮನ್ ತೆಗೀರಿ ಅದನ್ನು, ಎನ್ ಆರ್ ಡಿವೈಡೆಡ್ ಬೈ ಗಾಮಾ ಮೈನಸ್ 1 ಇಂಟು t1 ಮೈನಸ್ t2. ದಟ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ದ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಓಕೆ, ವರ್ಕ್ ಡನ್ ಡ್ಯೂರಿಂಗ್ ದ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ನೆಕ್ಸ್ಟ್ ಐಸೋಕೋರಿಕ್ ಪ್ರೋಸೆಸ್. ಐಸೋಕೋರಿಕ್ ಪ್ರೋಸೆಸ್ ಅಂತ ಹೇಳಿದ್ರೆ ನಾವು ನೋಡಿದ್ವಿ ಅಲ್ವಾ, ಕಾನ್ಸ್ಟೆಂಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಕೊಂಡಾಗ ಏನಾಯಿತು, ಆಸ್ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ವರ್ಕ್ ಡನ್ W ಇಸ್ ಈಕ್ವಲ್ ಟು 0 ಅಲ್ವಾ. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ W ಅಂದರೆ ಇಲ್ಲೇನಾಯಿತು, ವರ್ಕ್ ಡನ್ 0 ಆಯಿತು. ಸೊ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ W ಆಯಿತು. ಸೊ ಕ್ಯೂ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ನಾವು ಸಪ್ಲೈ ಮಾಡಿರೋಂಥ ಹೀಟ್ ಯಾವುದಕ್ಕೆ ಯುಟಿಲೈಸ್ ಆಗುತ್ತೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿಗೆ ಯುಟಿಲೈಸ್ ಆಗುತ್ತೆ. ಓಕೆ, ಐಸೋಬಾರ್ ಅಂದರೆ ಪ್ರೆಷರ್ ಕೆಪ್ಟ್ ಕಾನ್ಸ್ಟೆಂಟ್, ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಕೊಳ್ತೀವಿ ನಾವು. ಇನ್ ದಿಸ್ ಪ್ರೊಸೆಸ್ ಕ್ಯೂ ಡಬ್ಲ್ಯೂ ಆ್ಯಂಡ್ ಡೆಲ್ಟಾ ಯು ಆರ್ ಆಲ್ ನಾನ್ ಝೀರೋಸ್. ಇದರಲ್ಲಿ ಯಾವುದೂ ಕೂಡ ಝೀರೋ ಆಗಲ್ಲ. ಯಾವುದರಲ್ಲಿ, ಐಸೋಬಾರಿಕಲ್ಲಿ ಹೀಟು ಸಪ್ಲೈ ಆಗುತ್ತೆ, ವರ್ಕ್ ಡನ್ನೂ ಆಗುತ್ತೆ, ಯಾಕಂದರೆ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಇಂಟರ್ನಲ್ ಎನರ್ಜಿ ಕೂಡ ಏನಾಗಲ್ಲ, ಚೇಂಜ್ ಆಗಲ್ಲ ನಮಗೆ. ದೆನ್ ವರ್ಕ್ ಡನ್ ಬೈ ದ ಗ್ಯಾಸ್ ಈಸ್ W ಇಸ್ ಈಕ್ವಲ್ ಟು v1 ಟು v2 ಪಿ ಇಂಟು ಡಿ ವಿ. ಪಿ ಕಾನ್ಸ್ಟೆಂಟ್ ಹೊರಗಡೆ ತಕ್ಕೊಂಬಿಟ್ಟಾಗ ಏನಾಯ್ತಲ್ಲಿ, v2 ಮೈನಸ್ v1 ಆಯಿತು. ಸೊ ಇಲ್ಲಿ ಹೆಂಗೆ ಬಂತು ಅಂದರೆ ಪಿ ಇಂಟು ಡಿ ವಿ ಫ್ರಮ್ v1 ಟು v2 ಇದೆ ಅಂದಾಗ ಪಿ ಕಾನ್ಸ್ಟೆಂಟು v1 v2 ವಿ ಪವರ್ 0 ಇಂಟು ಡಿ ವಿ. ವಿ ಪವರ್ 0 ಅಂತ ಹೇಳಿದ್ರೆ 1 ಅಲ್ವಾ, 1 ಇಂಟು ಡಿ ವಿ ಅಂತ ಹೇಳಿದ್ರೆ ದಟ್ ಗಿವ್ಸ್ ಎ ಕ್ವಾಂಟಿಟಿ ಡಿ ವಿ ಓನ್ಲಿ. ಸಿ ಇಲ್ಲಿ ಹೇಗೆ ಬರ್ಕೊಂಡಿದ್ದೀವಿ, ಎಗೇನ್ ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್, ಈ ಮುಂಚೆ ಎಕ್ಸ್ಪ್ಲೇನ್ ಮಾಡ್ದಂಗೆ ವಿ ಪವರ್ 0 ಪ್ಲಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ವಿ ಬೈ 1 ದಟ್ ಈಸ್ ಈಕ್ವಲ್ ಟು ವಿ ಆಯಿತು. ಸೊ ಅಲ್ಲೇನಾಯ್ತು, ಹಾಗಾದರೆ ಇಂಟಗ್ರೇಷನ್ನು ವಿ ಫ್ರಮ್ v1 ಟು v2 ಆಯಿತು. ಪಿ ಕಾನ್ಸ್ಟೆಂಟ್ ಇಟ್ಕೊಂಡಿದ್ವಿ, v2 ಮೈನಸ್ v1 ಬಂತು. ಅದನ್ನು ಬರ್ಕೊಂಡಿದ್ವಿ. W ಇಸ್ ಈಕ್ವಲ್ ಟು
P into V2 minus V1. But PV is equal to NR ಅಲ್ವಾ. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ ಹೇಳಿ ಬರಿತೀವಿ. ಪಿ ವಿ ನೆಕ್ಸ್ಟ್ ಪಿ ಪ್ಲೇಸಲ್ಲಿ ಎನ್ ಆರ್ ಟಿ ಬೈ ವಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎನ್ ಆರ್ ಇಂಟು T2 minus T1. That's the expression for the isobaric process. For cyclic process, system returns to its initial state in a process. For a cyclic process, change in internal energy is 0. ಸೈಕ್ಲಿಕ್ ಪ್ರೊಸೆಸ್ ಅಂದರೆ ನಾವು ಓದಿದ್ವಿ ಅಲ್ವಾ, P1 V1 T1 ಸ್ಟೇಟ್ ಇದೆ ಅಂದಾಗ ಇಲ್ಲಿ ಯಾವುದೋ ಒಂದು ಪ್ರೊಸೆಸ್ಸು P1 V1 T1 ಇದೆ ಅಂತ ಹೇಳಿದಾಗ P1 V1 T1 ನೆಕ್ಸ್ಟ್ ಸ್ಟೇಟಲ್ಲಿ P2 V2 T2 ಬಂತು. ಅದ್ರ ನೆಕ್ಸ್ಟ್ ಪ್ಲೇಸಲ್ಲಿ P3 V3 T3 ನೆಕ್ಸ್ಟ್ ಬರಬೇಕಾಗಿರೋ ಸ್ಟೇಟ್ ಯಾವುದು P1 V1 T1 P1 V1 T1 ಬರಬೇಕು ನಮಗೆ. ಅದನ್ನು ನಾವೇನು ಹೇಳ್ತೀವಿ ಸೈಕ್ಲಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ. ಈ ಸೈಕ್ಲಿಕ್ ಪ್ರೊಸೆಸ್ಸಲ್ಲಿ ಇಂಟರ್ನಲ್ ಎನರ್ಜಿ ಏನಾಗುತ್ತೆ ನಮಗೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಏನಾಗುತ್ತೆ 0. ದಟ್ ಈಸ್ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ 0 ಅಂತ ಹೇಳಿದಾಗ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತಲ್ಲಿ ಡೆಲ್ಟಾ ಡಬ್ಲ್ಯೂ ಆಯಿತು, ಅಥವಾ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತಲ್ಲಿ ಡಬ್ಲ್ಯೂ ಆಯಿತು. ಓಕೆ, ದಿಸ್ ಇಸ್ 0. ಯಾವುದು ಡೆಲ್ಟಾ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ 0 ಅಂತ ಹೇಳಿದಾಗ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಆಯಿತು, ಆರ್ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತಲ್ಲಿ ಡಬ್ಲ್ಯೂ ಆಯಿತು. ಓಕೆ, ದಟ್ ಈಸ್ ಅಬೌಟ್ ದ cyclic process. So these are the applications of the ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಸೊ ಅಪ್ಲಿಕೇಶನ್ಸ್ನ ಎಲ್ಲ ನೋಡ್ತಾ ಹೋದ್ವಿ ಅಲ್ವಾ, ಯಾವ್ಯಾವ ಅಪ್ಲಿಕೇಶನ್ಸ್, ಐಸೋಥರ್ಮಲ್ ವರ್ಕ್ ಡನ್ ಅಪ್ಲಿಕೇಶನ್ಸ್. ಐಸೋಥರ್ಮಲಲ್ಲಿ ವರ್ಕ್ ಡನ್ ನೋಡಿದ್ವಿ, ಅಡಿಯಾಬ್ಯಾಟಿಕಲ್ಲೂ ಕೂಡ ವರ್ಕ್ ಡನ್ ನೋಡಿದ್ವಿ. ನೆಕ್ಸ್ಟು ಐಸೋಕೋರಿಕ್ ಪ್ರೋಸೆಸ್, ಐಸೋಬಾರಿಕ್ ಪ್ರೋಸೆಸ್ಸು, ಸೈಕ್ಲಿಕ್ ಪ್ರೋಸೆಸ್. ಓಕೆ, ಇವೆಲ್ಲ ಏನು ಅಪ್ಲಿಕೇಶನ್ಸ್ ಆಫ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋ ಟು ದ ಹೀಟ್ ಇಂಜಿನ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು.